ಇವತ್ತಿನ ದಿನ ಬೆಳಿಗ್ಗೆ ಸುಮಾರು 8:15ರಿಂದ 8:30 ಮಧ್ಯದಲ್ಲಿ ಕೀರ್ತಿ ಜ್ಯುವೆಲರ್ಸ್ ಅಂತ ಏನು ಬಿಲ್ಡಿಂಗ್ ಇದೆ, ಇದು ತ್ರಿಲೋಕ್ ಚಂದ್ ಶಿರೂರ್ ಅನ್ನೋರ್ದು ಬಿಲ್ಡಿಂಗು. ಸೊ ಅವರು ಓನರ್ ಇದ್ದಾರೆ, ಅವರು ಇಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ. ಈ ಗ್ರೌಂಡ್ ಫ್ಲೋರ್ದಲ್ಲಿ ಇರುವಂತಹ ಏನು ಬಾಡಿಗೆ ಕೊಟ್ಟಿದ್ದಾರೆ ಅಲ್ಲಿ ಇಮಾದುಲ್ ಶೇಖ್ ಅಂತಂತೇಳಿ ಸುಮಾರು 7-8 ವರ್ಷದಿಂದ ಇಲ್ಲಿ ಬಂಗಾರದ ಕರಗಿಸಿ ಇದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇವರು ನಿನ್ನೆ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಬೆಳಿಗ್ಗೆ ಸುಮಾರು 8:15ಕ್ಕೆ ಶಟರ್ಸ್ ಓಪನ್ ಮಾಡಿ ಒಳಗಡೆ ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಆಗಿ ಸ್ವಲ್ಪ ಕೆಲಸ ಮಾಡೋದ್ರಲ್ಲೇ ಅಲ್ಲಿದ್ದಂಥ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ದೆನ್ ಇಮಿಡಿಯೇಟ್ಲಿ ಇಲ್ಲೇ ಇದ್ದಂಥ ಪಬ್ಲಿಕ್ ಆಗಿರ್ಬೋದು, ದೆನ್ ಪೊಲೀಸ್ ಆಗಿರ್ಬೋದು ಬಂದು ಚೆಕ್ ಮಾಡಿದಾಗ ಅವರಿಬ್ಬರು ವ್ಯಕ್ತಿಗಳು ಕೂಡ ಹೊರಗಡೆ ಬಂದಿದ್ದರು. ಅಷ್ಟೊತ್ತಿಗೆ ಮೈ ಮೇಲೆಲ್ಲ ಗಾಯಗಳಾಗಿದ್ದಾವೆ. ಇಬ್ಬರನ್ನು ಕೂಡ ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ, ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಇನ್ ಮೀನ್ ಟೈಮ್ ಬಿಲ್ಡಿಂಗದನ್ನು ಫೈರ್ ಡಿಪಾರ್ಟ್ಮೆಂಟ್ದವ್ರು ಬಂದು ಎಲ್ಲವನ್ನು ಕೂಡ ಆರಿಸಿದ್ದಾರೆ ಮತ್ತು ಎಲೆಕ್ಟ್ರಿಸಿಟಿ ಲೈನ್ಸು ಕೂಡ ಡಿಸ್ಕನೆಕ್ಟ್ ಆಗಿದೆ. ಸೊ ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡಿದರೆ ಇವಾಗ ಅದು ಕೊಲ್ಯಾಪ್ಸಿಂಗ್ ಸ್ಟೇಜಲ್ಲಿದೆ. ಕಾಲಮ್ಸ್ಗಳನ್ನು ಕೂಡ ಕಟ್ ಆಗಿದೆ. ಏನೇನು ಮುಂಜಾಗ್ರತಾ ಕ್ರಮಗಳು ಬೇಕು ಕಾರ್ಪೊರೇಷನು, KEB ಮತ್ತು ಪೊಲೀಸ್ ಇಲಾಖೆ ಸೇರಿಬಿಟ್ಟು ಅದನ್ನು ತಗೋತಾ ಇದೆ. ಇಬ್ಬರು ಜನ ಗಾಯ, ಬಿಜು ಅಂತಂತೇಳಿ ಮತ್ತು ಹಕೀಮ್ ಅಂತಂತೇಳಿ, ಅವರು ಕೂಡ ವೆಸ್ಟ್ ಬೆಂಗಾಲ್ದವರೇ, ಇಲ್ಲಿ ಕೆಲಸಕ್ಕಂತ ಇದ್ರು. ಅವ್ರ ಜೊತೆಗೆ ಅವರಿಬ್ಬರು ಗಾಯ ಆಗಿದೆ. ಅವರಿಬ್ಬರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾರೆ. ಅದನ್ನು ನೋಡೋಣ. ದ ಇಂಜಿನಿಯರ್ಸ್ ಹೂ ಆರ್ ದ ಎಕ್ಸ್ಪರ್ಟ್ಸ್ ಅಲ್ಲ, ದೇ ವಿಲ್ ಚೆಕ್ ಆ್ಯಂಡ್ ಅಪ್ಡೇಟ್. ಅದು ವಿಜಯ್ ತಮ್ಮ ಕಡೆ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಬಿಲ್ಡಿಂಗ್ ಎಕ್ಸ್ಪರ್ಟ್ಸ್, ಅವ್ರು ಅದು ನೋಡಬೇಕು. ಗ್ಯಾಸ್ ಈಗ ಫೈರ್ ಡಿಪಾರ್ಟ್ಮೆಂಟ್ದವ್ರು ಹೇಳೋ ಪ್ರಕಾರ ಅವರು ಎಂಟರ್ ಆದಾಗ ಗ್ಯಾಸ್ ಲೀಕ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ದ ಮೋಸ್ಟ್ ಪ್ರಾಬಬಲ್ ರೀಸನ್ ವಿಲ್ ಕಮ್ ಟು ನೋ ಇನ್ ಇನ್ವೆಸ್ಟಿಗೇಷನ್. ಅದು ನೋಡೋಣ. ಅವ್ರದ್ದು ಏನು ಯಾವ ಓನರ್ ಬರಬೇಕು, ಕಂಪ್ಲೇಂಟ್ ಕೊಡಬೇಕು, ಏನಿತ್ತು ಏನಿಲ್ಲ ಅಂತಂತೇಳಿ. ಮತ್ತು ಇವರು ಕೂಡ ರೆಕ್ಲೆಸ್, ಬೇಜವಾಬ್ದಾರಿ ತಂತ್ರ ಅದನ್ನು ಗ್ರೌಂಡ್ ಫ್ಲೋರ್ ಆ್ಯಕ್ಚುಲಿ ಆ ರೀತಿ ಮಾಡೋಕ್ಕೆ ಬರಲ್ಲ. ಸೊ ಗ್ರೌಂಡ್ ಫ್ಲೋರ್ ಇವ್ರು ಬಾಡಿಗೆ ಕೊಟ್ಟಿದ್ದು ತಪ್ಪು, ಅದನ್ನು ಆ ರೀತಿ ಸಿಲಿಂಡರ್ಗಳನ್ನ ಅಲ್ಲಿ ಇಡೋದು ತಪ್ಪು. ಸರ್, ಡೊಮೆಸ್ಟಿಕ್ ಸಿಲಿಂಡರ್ ಮತ್ತು ಕಮರ್ಷಿಯಲ್ ಸಿಲಿಂಡರ್ ಎರಡು ಯೂಸ್ ಮಾಡಲಿಕ್ಕೆ ಅದನ್ನೇ ಹೇಳ್ತಾ ಇರೋದು. ಒಂದು ಡೊಮೆಸ್ಟಿಕ್ ಯೂಸ್ ಮಾಡಿದರೆ, ಒಂದು ಕಮರ್ಷಿಯಲ್ ಯೂಸ್ ಮಾಡಿದ್ದಾರೆ. ದೇ ಹ್ಯಾವ್ ಡನ್ ದ ರಾಂಗ್ ಥಿಂಗ್. ಅವರು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಅಕ್ಕಪಕ್ಕ ಜನರ ಮೇಲೆ ಹಾನಿಯಾಗುವಂಥ ಒಂದು ಕೆಲಸವನ್ನು ಕೂಡ ಮಾಡಿದರೆ ಅವ್ರ ಮೇಲೆ ನಾವು ಕೇಸನ್ನು ಕೂಡ ರಿಜಿಸ್ಟರ್ ಮಾಡ್ತೀವಿ.